ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಆಮೇಲೆ ಫ್ಯಾಮ್ಲಿ ಎಲ್ಲ ಸೇರಿದಾಗ ಆ ಫಂಕ್ಷನಲ್ಲಿ ನಿಂತ್ಕೊಂಡು ಆಡಬೇಕು, ಎಲ್ಲ ಚಪ್ಪಳೆ ತಟ್ಟಬೇಕು. ಅಷ್ಟು ಚೆನ್ನಾಗಿರೋ ವಾಯ್ಸ್ನ ಯಾವುದೋ ಒಂದು ಬಿ ಟಿ ಪ್ರೋಸೆಸ್ಸಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಕೂತ್ಕೊಂಡು ದಿಸ್ ಈಸ್ ಸಮಥಿಂಗ್ ಆ್ಯಂಡ್ ಅದು ಇದು ಅಂತ ಈ ಸ್ಟೈಲಾಗಿ ಮಾತಾಡೋಕ್ಕೆಲ್ಲ ವಾಯ್ಸ್ ಇರೋದು ನಮ್ಮದು. ಎಸ್ ಜಾನಕಿ, ಐ ಥಿಂಕ್ ನಾವು ಚಿಕ್ಕವರಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ, ಆಮೇಲೆ ತುಂಬ ಸಿಂಗರ್ಸ್ದೊಂದು ಹಾಡು ಕೇಳ್ಕೊಂಡು ಬೆಳೆಯೋದು ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಆ ಒಂದು ಕಂಪ್ಲೀಟ್ ಸೀಕ್ವೆನ್ಸನ್ನ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಇವತ್ತವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಆ್ಯಂಡ್ ಇಫ್ ಯು ಸಿ ದ ಫೈನಲ್ ರೈಟ್ಸ್ ಅವ್ರದ್ದು ಯಾವ ಥರ ಇತ್ತು ಅಂತ ಬನ್ನಿ ಒಂದು ಸತಿ ನೋಡ್ಕೊಂಡು ಬರುವ. ನೋಡಿ ಎಂಥ ರೆಸ್ಪೆಕ್ಟ್ಫುಲ್. ಶಿ ಈಸ್ ಅ ಟ್ರೂ ಬ್ಲೆಸ್ಸಿಂಗ್ ಟು ಅವರ್ ವರ್ಲ್ಡ್, ನಮ್ಮ ಜನ್ರೇಷನ್ನು. ಎಸ್, ಒಂದು ಕಡೆ ನನಗೆ ಬೇಜಾರಿದೆ ಅವ್ರನ್ನ ಕಳ್ಕೊಂಡಿರೋದು, ಅದರೊಟ್ಟಿಗೆ ಇನ್ನೊಂದು ಬೇಜಾರು ಕೂಡ ಇದೆ. ಅದೇನು ಅಂತ ಹೇಳಲ್ಲ, ನನ್ನ ಹೋಮ್ ಸ್ಕೂಲಿಂಗ್ ಕಿಡ್ ಹಿಂದೆನೇ ಇದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈಗ ನನಗೆ ಏನು ಬೇಜಾರು ಅಂತ ಹೇಳಿದ್ರೆ, ಎಸ್ ಜಾನಕಿ ಕೆಲವು ಅಂದರೆ ನಾವು ಕೈಯಲ್ಲಿ ಲೆಕ್ಕ ಮಾಡ್ಬೋದು ಈ ಥರ ಒಂದು ಅಚೀವರ್ಸು. 48,000+ ಸಾಂಗ್ಸು, 20+ ಲ್ಯಾಂಗ್ವೇಜಸ್ಸು, 1950s ಅವರು ಈ ಒಂದು ಸಿಂಗಿಂಗಿಗೆ ಇಳಿದವರು, ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದರೂ ಬೇರೆಯವರು ಯಾಕೆ ಅವರವ್ರ ಮಕ್ಕಳನ್ನ ಈ ಥರ ಅಚೀವ್ಮೆಂಟ್ ಮಾಡೋಕ್ಕೆ ಬಿಡಲ್ಲ? ದಿಸ್ ಈಸ್ ದ ಕ್ವಶನ್. ಎವ್ರಿಬಡಿ ವಾಂಟ್ಸ್ ಟು ಸಿ ದೋಸ್ ಸೆಲೆಬ್ರಿಟೀಸ್, ಎವ್ರಿಬಡಿ ವಾಂಟ್ಸ್ ಟು ಬೇರೆಯವ್ರನ್ನೆಲ್ಲ ಕೊಂಡಾಡಬೇಕು. ಆದರೆ ನಮ್ಮ ಮನೆ ಮಕ್ಕಳು ಮಾತ್ರ ಅವರು ಡಾಕ್ಟ್ರ್ ಆಗಬೇಕು, ಅವರು ಇಂಜಿನಿಯರೇ ಆಗಬೇಕು, ಅವರು ಅದೇ ಆಗಬೇಕು, ಇದೇ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಯಾಕೆ ಸಪ್ರೆಸ್ ಮಾಡ್ತೀವಿ? ನಮ್ಮಲ್ಲಿ ಇನ್ನೂ ಆಡೋರು ಇಲ್ವಾ? ವಾಯ್ಸ್ ಇಲ್ವಾ? ನಾನು ನನ್ನ ಸ್ಟೂಡೆಂಟ್ಸ್ನೆಲ್ಲ ಮೀಟ್ ಮಾಡ್ತೀನಿ, ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಅಮೇಝಿಂಗ್ ವಾಯ್ಸು. ಆದರೆ ಅವ್ರನ್ನ ಯಾವ ಥರ ಯುಟಿಲೈಸ್ ಮಾಡ್ಕೊಂಡ್ರು ಗೊತ್ತಾ ಪೇರೆಂಟ್ಸು? ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಆಮೇಲೆ ಫ್ಯಾಮ್ಲಿ ಎಲ್ಲ ಸೇರಿದಾಗ ಆ ಫಂಕ್ಷನಲ್ಲಿ ನಿಂತ್ಕೊಂಡು ಆಡಬೇಕು, ಎಲ್ಲ ಚಪ್ಪಳೆ ತಟ್ಟಬೇಕು. ಅದೇ ಎಲ್ಲ ಸೇರುವಾಗ ಏನೋ ಒಂದು ಟ್ಯಾಲೆಂಟ್ ತೋರಿಸ್ಬೇಕು, ಸೊಸೈಟಿನ ಪ್ಲೀಸ್ ಮಾಡಬೇಕು. ನನ್ನ ಮಕ್ಕಳು ಟಿ ವಿಯಲ್ಲಿ ಬರಬೇಕು, ಇಲ್ಲ ಅವರ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಅವ್ರದ್ದು ಒಂದು ಟ್ಯಾಲೆಂಟ್ನ ಯುಟಿಲೈಸ್ ಮಾಡ್ಕೊಂಡು ಬೆಳಿಬೇಕು ಅಂತ ತುಂಬ ಕಡಿಮೆ ಪೇರೆಂಟ್ಸು ಯೋಚನೆ ಮಾಡ್ತಾರೆ. ಬಟ್ ದೇರ್ ಆರ್ ಪೇರೆಂಟ್ಸ್ ಹೂ ಥಿಂಕ್ಸ್ ಲೈಕ್ ದ್ಯಾಟ್. ಇಷ್ಟು ಬಿಲಿಯನ್ ಇರೋ ಪ್ರಪಂಚದಲ್ಲಿ ಈ ಥರ 1, 2, 3, 4, 5, 10 ವ್ಯಕ್ತಿಗಳಲ್ಲ, ಪ್ರತಿಯೊಬ್ಬರಿಗೂ ಈ ಥರ ಒಂದು ಗಾಡ್ಸ್ ಗಿಫ್ಟ್ ಏನಿರುತ್ತೆ ಅದನ್ನ ಟ್ಯಾಪ್ ಮಾಡ್ಕೋಬೇಕು ಅಂತ ಹೇಳೋದೇ ನನ್ನ ಒಂದು ಉದ್ದೇಶ. ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಮಕ್ಕಳಿಗೆ ಆಪರ್ಚುನಿಟೀಸ್ ಕೊಡುವ. ಲೆಟ್ ದೆಮ್ ಲರ್ನ್ ಆಲ್ ದ ಸ್ಕಿಲ್ಸು, ಸಿಂಗಿಂಗ್ ಆಗಿರಲಿ, ಡ್ಯಾನ್ಸಿಂಗ್ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಶಟ್ಲ್ ಆಗಿರಲಿ, ಎನಿಥಿಂಗ್. ಅದರೊಟ್ಟಿಗೆ ಬೇರೆ ರೆಗ್ಯುಲರ್ ಟ್ರ್ಯಾಕ್ಸು, ಇಂಜಿನಿಯರ್, ಡಾಕ್ಟರ್, ಲಾಯರ್ ಇರಲಿ, ತೊಂದರೆ ಇಲ್ಲ. ಬಟ್ ಅಷ್ಟು ಚೆನ್ನಾಗಿರೋ ವಾಯ್ಸ್ನ ಯಾವುದೋ ಒಂದು ಬಿ ಟಿ ಪ್ರೋಸೆಸ್ಸಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಕೂತ್ಕೊಂಡು ದಿಸ್ ಈಸ್ ಸಮಥಿಂಗ್ ಆ್ಯಂಡ್ ಅದು ಇದು ಅಂತ ಈ ಸ್ಟೈಲಾಗಿ ಮಾತಾಡೋಕ್ಕೆಲ್ಲ ವಾಯ್ಸ್ ಇರೋದು ನಮ್ಮದು. ಅರ್ಥ ಮಾಡ್ಕೊಳ್ಳುವ. ನಮ್ಮ ಮಕ್ಕಳು ಕೂಡ ಆಡೋ ಒಂದು ಕೆಪಾಸಿಟಿ ಇದೆ. ಯಾವುದೋ ಒಂದು ಒಳ್ಳೆ ಡ್ಯಾನ್ಸರ್ ಆಗಿರ್ತಾರೆ, ಯಾವುದೋ ಒಂದು ಡ್ಯಾನ್ಸರ್ ಆಗಿದ್ದು ಹೋಗ್ಬಿಟ್ಟು ಆಪ್ರೇಷನ್ ಮಾಡ್ತಾ ಇರ್ತಾರೆ, ನಾನು ಡಾಕ್ಟರ್ ಆಗಿದ್ದು ನಮ್ಮ ಅಪ್ಪ ಅಮ್ಮನಿಗೋಸ್ಕರ, ಬಟ್ ನಾನು ಆ್ಯಕ್ಚುಲಿ ಡ್ಯಾನ್ಸರ್ ಅಂತ. ಈ ಥರ ತುಂಬ ಜನರು ಬರ್ತಾರೆ ನಮ್ಮ ಹತ್ರ. ಯು ಡೋಂಟ್ ನೋ ವಾಟ್ ಈಸ್ ದ ಕೈಂಡ್ ಆಫ್ ಟ್ರಾಮಾ ದೇ ಆರ್ ಕ್ಯಾರಿಂಗ್. ಮಕ್ಕಳು ಎಷ್ಟು ದೊಡ್ಡ ಟ್ರಾಮಾ ಕ್ಯಾರಿ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಇದು ಆಸೆ ಇತ್ತು ಬಟ್ ನಮ್ಮ ಅಪ್ಪ ಅಮ್ಮ ಬಿಡಲಿಲ್ಲ ಅಂತ. ಸೊ ಐ ಥಿಂಕ್ ನಾಳೆ ದಿವಸ ನಮ್ಮ ಮಕ್ಕಳು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಹೇಳೋ ಒಂದೇ ಒಂದು ಭ್ರಮೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕಿಂತ ಅವರು ಸಾಲುಮರ ತಿಮ್ಮಕ್ಕನ ಥರ ಆಗಲಿ, APJ ಅಬ್ದುಲ್ ಕಲಾಂ ಥರ ಆಗಲಿ, ಇಲ್ಲ ಎಸ್ ಜಾನಕಿ ಥರ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಥರ ಆಗಲಿ, ಈ ಥರ ಒಂದು ಥಾಟ್ ಪ್ರೊಸೆಸ್ ಯಾವಾಗ ಬರುತ್ತೆ ನಮ್ಮ ಪೇರೆಂಟ್ಸಿಗೆ ಅಂತ ಹೇಳೋದೇ ದೊಡ್ಡ ಕ್ವಶನ್ನು. ಐ ಆಮ್ ಟೆಲ್ಲಿಂಗ್ ಯು, ಸ್ಟಾರ್ಟಿಂಗ್ ಸ್ವಲ್ಪ ಚಾಲೆಂಜಸ್ ಇರುತ್ತೆ ವೆನ್ ದೇ ಆ್ಯಕ್ಚುಲಿ ಟ್ಯಾಪ್ ದೇರ್ ಗಾಡ್ಸ್ ಗಿಫ್ಟು. ತುಂಬ ಸ್ಲೋ ಆಗಿರುತ್ತೆ, ಬಟ್ ದ ರಿಸಲ್ಟ್ ವಾಟ್ ದೇ ಗೆಟ್ ಅಲ್ಟಿಮೇಟ್ಲಿ ಇದು. ಇಲ್ಲ ನಾನು ಹೇಳಿದಂಗೆ ನನ್ನ ಮಕ್ಕಳು ಡ್ಯಾನ್ಸ್ ಮಾಡಬೇಕು ಅಂತ ಹೇಳೋ ಒಂದು ಪೇರೆಂಟ್ಸಿಗೆ ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ಫ್ಯಾನ್ಸಿಯಾಗಿ ಕಾಣ್ಬೋದು, ಒಳ್ಳೆ ಕಾರ್ಪೊರೇಟ್ ಜಾಬು, ಒಳ್ಳೆ ಲಾಯರು, ಒಳ್ಳೆ ಇಂಜಿನಿಯರು, ಒಳ್ಳೆ ಡಾಕ್ಟ್ರು. ಬಟ್ ಅವರು ಸಫೋಕೇಟ್ ಆಗಿ ಒಂದು ಈ 40-50 ಇಯರ್ಸಿಗೆ ಬರಬೇಕಾದ್ರೆ ನಾನು ಯಾಕಾದರೂ ಇದು ಮಾಡ್ತಾಯಿದ್ದೀನಿ ಅಂತ ಹೇಳೋ ಒಂದು ಫ್ರಸ್ಟ್ರೇಷನ್ಗೆ ಇಳಿತಾರಲ್ಲ, ಆವಾಗ ತಿರುಗಿ ನೋಡಿದ್ರೆ ಪೇರೆಂಟ್ಸು ಇರಲ್ಲ, ಪಕ್ಕದ ಮನೆಯವರು ಇರಲ್ಲ, ಅಂಕಲ್ ಇರಲ್ಲ, ಆಂಟಿ ಇರಲ್ಲ. ಐ ಥಿಂಕ್ ಈ ವಿಡಿಯೋನ ನೀವು ನೋಡಿ ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇನ್ ಕೇಸ್ ಯಾರಿಗಾದರೂ ಅವರ ಒಂದು ಗಾಡ್ಸ್ ಗಿಫ್ಟ್ನ ಟ್ಯಾಪ್ ಮಾಡಬೇಕು, ನಾನು ಕೂಡ
ಒಂದು ಅಚೀವರ್ ಆಗಬೇಕು, ನನ್ನ ಒಂದು ಸ್ಕಿಲ್ನ ಮಾನಿಟೈಸ್ ಮಾಡಬೇಕು, ನಾನು ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬೆಳಿಬೇಕು, ಒಳ್ಳೆ ಕಮ್ಯುನಿಟಿಯಲ್ಲಿ ನನಗೆ ಸಪೋರ್ಟ್ ತಗೊಂಡು ಹೋಗಬೇಕು ಅಂತ ಹೇಳೋ ಒಂದು ಇಂಟೆನ್ಷನ್ ಇದ್ದರೆ ನಮ್ಮದು ನೇಚರ್ಪ್ರಿನರ್ಸ್ ಕ್ಲಬ್ ಅಂತ ಇದೆ. ಅಲ್ಲಿ ನಾನು ಜನರಿಗೆ ಟೀಚ್ ಮಾಡೋದೇ ಮೇನ್ ಸ್ಟ್ರೀಮಲ್ಲಿರಿ, ನೋ ಪ್ರಾಬ್ಲಮ್, ಬಟ್ ನೆವರ್ ಲೆಟ್ ಯುವರ್ ಟ್ಯಾಲೆಂಟ್ ಡೈ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದನ್ನ ಮಾನಿಟೈಸ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂತ ಹೇಳೋ ಕಾನ್ಸೆಪ್ಟು. ಸೊ ಮೈ ಓನ್ಲಿ ಡ್ರೀಮ್ ಈಸ್ ಟು ಹ್ಯಾವ್ ಲ್ಯಾಕ್ಸ್ ಟುಗೆದರ್ ಪೀಪಲ್ ಲೈಕ್ ಎಸ್ ಜಾನಕಿ, ಕ್ರೋರ್ಸ್ ಟುಗೆದರ್ ಪೀಪಲ್ ಲೈಕ್ ಸಾಲು ಮರದ ತಿಮ್ಮಕ್ಕ. ಸೊ ದಿಸ್ ಈಸ್ ದ ಹೋಲ್ ಪರ್ಪಸ್ ಆಫ್ ನೇಚರ್ಪ್ರಿನರ್ಸ್ ಕ್ಲಬ್. ಭ್ರಮೆಯಲ್ಲಿ ಬದುಕೋದು ಬೇಡ. ನಮಗೆ ಗ್ಯಾಸು, ಈಗಿನ ಪೆಟ್ರೋಲ್ ಪ್ರೈಸು, ಈಗಿನ ಒಂದು ಇದನ್ನೆಲ್ಲ ನೋಡ್ಕೊಂಡು ಹೋದರೆ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಅಬೌಟ್ ವೇ ಆಫ್ ಲೈಫ್ ಫಾರ್ ಸೆಲೆಬ್ರಿಟಿ ಓನ್ಲಿ ಆರ್ ಸ್ಪೋರ್ಟ್ಸ್ ಸ್ಟಾರ್ ಮಾತ್ರ. ಅವರಿಗೆಲ್ಲ ಚಪ್ಪಳೆ ಹೊಡೆದು ಅವ್ರು ಟೀ ಶರ್ಟ್ ಹಾಕ್ಕೊಂಡು ಅವ್ರನ್ನೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ನಾವು ಮನೆಯಲ್ಲಿ ರೆಂಟ್ ಪೇ ಮಾಡೋಕ್ಕೂ ದುಡ್ಡಿಲ್ಲ ಅಂತ ಹೇಳಿ ಗೆಟ್ಟು ನಮ್ಮ ಮಕ್ಳು ಇರಬೇಕು ಅಂತ ಹೇಳಿದ್ರೆ ಜಸ್ಟ್ ಫಾಲೋ ಒನ್ ಸಿಸ್ಟಮ್. ನಿಮಗೇನು ಬರುತ್ತೆ ಅವ್ರನ್ನ ಫೋರ್ಸ್ ಮಾಡಿ. ಇಲ್ಲ ನನ್ನ ಮಗ ಕೂಡ ಎಲ್ಲರ ಥರ ಆಗಬೇಕು, ಈ ಹ್ಯಾಸ್ ಟು ಲೀವ್ ಅ ಗ್ರೇಟ್ ಲೈಫ್ ಅಂತ ಹೇಳಿದ್ರೆ ಮೇಕ್ ಶ್ಯೂರ್ ಯು ಪುಷಿಂಗ್ ದೆಮ್ ಟು ಎಕ್ಸ್ಪ್ಲೋರ್ ದೇರ್ ಗಾಡ್ಸ್ ಗಿಫ್ಟ್. ಕರೆಕ್ಟಾ? ವಾಟ್ ಡು ಯು ವಾಂಟ್ ಟು ಬಿಕಮ್? ನೇಚರ್ ಎಂಬೆಸಡರು. ಸೊ ಈ ಥರ ಒಂದು ಮಗು ನೇಚರ್ ಎಂಬೆಸಡರ್ ಆಗಬೇಕು ಅಂತ ಹೊರಟಿದ್ದಾನೆ. ಆ್ಯಂಡ್ ಐ ರಿಯಲಿ ಡೋಂಟ್ ವರಿ ಅಬೌಟ್ ಹಿಮ್. ಅವ್ನು ಲೆಟ್ ಹಿಮ್ ಸಾರ್ಟ್ ಇಟ್ ಔಟ್ ಅಲ್ಲ, ಅವ್ನ ಲೈಫ್ನ ಅವ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನನ್ನ ಕೆಲಸ ನನ್ನ ಲೈಫ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದು, ಅವ್ನ ಲೈಫ್ನ ಫಿಕ್ಸ್ ಮಾಡ್ಕೊಂಡು ಕೂರೋಕ್ಕೆ ಎಲ್ಲ ನಾನಿರೋದು. ಎಲ್ಲ ಭ್ರಮೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾನು ನನ್ನ ಮಕ್ಕಳ ಏನಾದರೂ ಮಾಡಿ ಅವ್ರ ಲೈಫ್ ಒಂದು ಸತಿ ಸೆಟ್ ಆಗಬೇಕು, ಇಲ್ಲ ಸೆಟ್ಲ್ ಆಗಬೇಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಸೆಟಲ್ಮೆಂಟ್ ಯಾವ ಥರ ಆಗಬೇಕು ಅಂತ. ಸೊ ದೆರ್ ಈಸ್ ನಥಿಂಗ್ ಕಾಲ್ಡ್ ಅ ಸೆಟಲ್ಮೆಂಟ್ ಆಫ್ ಅವರ್ ಕಿಡ್ಸು. ನಮ್ಮ ಲೈಫ್ನ ಫಸ್ಟ್ ನಾವು ಸೆಟಲ್ ಮಾಡ್ಕೊಳ್ಳುವ. ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆಸ್ ಪಾಸಿಬಲ್. ಆ್ಯಂಡ್ ಟ್ರಿಬ್ಯೂಟ್ ಟು ಎಸ್ ಜಾನಕಿ. ಐ ಥಿಂಕ್ ಅವರ ಬ್ಲೆಸ್ಸಿಂಗ್ ಇರುತ್ತೆ, ನಮ್ಮ ಮಕ್ಕಳು ಕೂಡ ಅದೇ ಥರ ಬೆಳೀಲಿ ಅಂತ ಹೇಳೋ ಒಂದೇ ಒಂದು ಇಂಟೆನ್ಷನಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ತುಂಬ ಪ್ರೀತಿಯಿಂದ ಖುಷಿಯಿಂದ ಹೇಳಿದ್ದೀನಿ, ಓಕೆ, not to hurt anybody, but end of it, parents are super, they are amazing, they care for us, but at the same time ನಮಗೂ ಏನಾಗಬೇಕು ಇಲ್ಲ ಮಕ್ಕಳಿಗೂ ಏನಾಗಬೇಕು ಅಂತಲೂ ಕೇಳ್ಕೊಳ್ಳಿ. ಓಕೆ, ಬಾಯ್, ಸಿ ಯು.